ಶುಭಾ ಮೇಡಮ್ ನೋಡಿ, ನಮ್ಮ ಆಹಾರ ಅದಕ್ಕೆ ವಿರುದ್ಧವಾಗಿ ಯಾರೇ ಮಾಡಿದ್ರು ಕೂಡ ಕಾನೂನಿಗೆ ಅದರಿಂದ ಪ್ರೊಟೆಕ್ಷನ್ ಇದೆ. ಇಲ್ಲಿ ಅದು ನಾಯಿ ಮಾಂಸನ ಮಗದೊಂದ ಇದನ್ನ ಮೋಹನ್ ಅವರು ಹೇಳ್ದಾಗೆ, ಪಾಷಾ ಅವರು ಹೇಳ್ದಾಗೆ ಪ್ರೂವ್ ಆಗಲಿ. ಬಟ್ ಕಂಟಾಮಿನೇಟೆಡ್, ಕಳಪೆ ಗುಣಮಟ್ಟದ, ಹೀಗೆ ಹಳಸಿ ಹಾಳಾಗಿ ಹೋಗಿರುವ ಮಾಂಸವನ್ನ ಕೊಟ್ಟರು ಕೂಡ ಗ್ರಾಹಕರು ಅದನ್ನ ಕಂಪ್ಲೇಂಟ್ ಮಾಡಬಹುದಾ? ಹೌದು. ಈಗ ಇವರು ಆಹಾರ ಕೊಡೋ ಬದಲು ಜನಗಳಿಗೆ ವಿಷನೇ ಕೊಡ್ತಾ ಇದ್ದಾರೆ, ಇಂಡೈರೆಕ್ಟ್ ಆಗಿ ವಿಷ ಕೊಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಭಾರತದ ಕಾನೂನಲ್ಲಿ FSSAI 1973ರಲ್ಲಿ ಒಂದು ಕಾಯ್ದೆ ಇತ್ತು. ಅದಕ್ಕೆ ಮತ್ತೆ ಪರಿಷ್ಕರಣೆ ಮಾಡಿ 2006ರಲ್ಲಿ ಅದಕ್ಕೆ ಒಂದು ಆ್ಯಕ್ಟ್ ತಗೊಬಂದರು. ಅದರಲ್ಲಿ ಇವರು ಯಾವ ಥರ ಆಹಾರ ಬಳಸಬೇಕು, ಅದರ ಯಾವ್ಯಾವ ರೀತಿಯಲ್ಲಿ ಒಂದು ಆಹಾರವನ್ನು ರಫ್ತು ಮಾಡಬೇಕು ಅಥವಾ ಅದು ಯಾವ ರೀತಿ ಸಂಸ್ಕರಣೆ ಮಾಡಬೇಕು ಎನ್ನೆಲ್ಲ ಕಾಯ್ದೆಯಲ್ಲಿ ನಿಯಮಗಳಿವೆ. ಅದಕ್ಕೆ ವಿರುದ್ಧವಾಗಿ ಹೋದರೆ ಆ ಕಾಯ್ದೆ ಅಡಿಯಲ್ಲಿ ಅವರಿಗೆ ಶಿಕ್ಷೆನೂ ಆಗುತ್ತೆ. ಮತ್ತು ಪ್ರತಿಯೊಬ್ಬ ಗ್ರಾಹಕನಿಗೂ ಅವನು ತಿನ್ನೋ ಆಹಾರವನ್ನು ಪ್ರಶ್ನೆ ಮಾಡೋದು ಹೇಗಿದೆ, ಯಾವ ಥರ ಇದೆ, ಅದರ ಕ್ವಾಲಿಟಿ ಏನು ಅಂತ ಪ್ರಶ್ನೆ ಮಾಡುವ ಅಧಿಕಾರ ಪ್ರತಿಯೊಬ್ಬ ಗ್ರಾಹಕನಿಗೆ ಇದೆ. ಆಶ್ಚರ್ಯ ಆಗೋದು ಅದೇನೆ ಅಂದ್ರೆ ಎವ್ರಿಥಿಂಗ್ ಈಸ್ ಆನ್ ಪೇಪರ್. ಅಂದ್ರೆ ಕಠಿಣವಾದ ನಿಯಮಗಳು ಹಾಗೆ ಎಲ್ಲಾ ಶಿಕ್ಷೆ ಎಲ್ಲವೂ ಕೂಡ ಇಟ್ಸ್ ಆನ್ ಪೇಪರ್. ಯಾಕೆ ಇಂಪ್ಲಿಮೆಂಟ್ ಆಗಲ್ಲ ಅಂತ ಹೇಳಿ ಅಂದ್ರೆ ಗ್ರಾಹಕರು, ನಾನು ಕೇವಲ ಈ ಪ್ರಕರಣಕ್ಕೆ ಅಂತ ಹೇಳ್ತಿಲ್ಲ, ದೂಷಿಸಬೇಕಾಗಿರೋದು ಎಷ್ಟು ಜನ ಇವಾಗ ಗೊತ್ತಾಯ್ತು. ರಜಾಕ್ ಅವರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ, ಮತ್ತೊಂದು ಮಗದೊಂದು. ಆದ್ರೆ ಬೆಂಗಳೂರಿಗೆ ಟನ್ ಗಟ್ಲೆ ಈ ರೀತಿ ಕಳಪೆ ಕ್ವಾಲಿಟಿಯ ಮಾಂಸ ಸರಬರಾಜಾಗಿದೆ ಅಂತ ಗೊತ್ತಿದೆ. ಯಾರ್ಯಾರು ತಿಂದಿದ್ದಾರೋ ಗೊತ್ತಿಲ್ಲ. ಒಬ್ಬ ಆಲ್ಮೋಸ್ಟ್ 24 hours ಆಗ್ತಾ ಬಂತು, ಒಬ್ಬ ಸಾರ್ವಜನಿಕ ಬಂದು ನನಗೆ ಕಳಪೆ ಆಹಾರ ಕೊಟ್ಟಿದ್ದಾರೆ, ಇದ್ರ ವಿರುದ್ಧ ಕ್ರಮ ಆಗ್ಬೇಕು ಅಂತ ಹೇಳಿ ಯಾಕೆ ಹೋಗ್ತಿಲ್ಲ? ಅದು ಇಚ್ಛಾಶಕ್ತಿ ಕೊರತೆನಾ ಅಥವಾ ನಮ್ಮ ಲಾ ಸಿಸ್ಟಮ್ ನಮಗೆ ಅಷ್ಟು ಆಕ್ಸೆಸಬಲ್ ಇಲ್ಲ ಅನ್ನೋದಾ, ಯಾಕೆ ಅಂತ ಹೇಳಿ ಮೇಡಮ್ ಹೇಳಿ. ಈಗ ಲಾ ಸಿಸ್ಟಮ್ ಈಗ ನೋಡಿ, ಪುನೀತ್ ಕೆರೆಹಳ್ಳಿ ಅವರು ಇದನ್ನ ಮತ್ತೆ ಕೆಲವು ಮುಸ್ಲಿಮ್ಸ್ ವ್ಯಾಪಾರಿಗಳು ಇದನ್ನ ಪ್ರಶ್ನೆ ಮಾಡಿದ್ರು, ನೀವು ಈ ತರ ಕಳಪೆ ಆಹಾರವನ್ನ ನೀಡ್ತಿದ್ದೀರ ಅಂದ್ರೆ. ಆದ್ರೆ ಲಾ ಸಿಸ್ಟಮ್ ಯಾರು ಕಂಪ್ಲೇಂಟ್ ಕೊಡ್ತಾರೋ ಅವರಿಗೆ ರಕ್ಷಣೆ ನೀಡಿ ಅದರ ಬಗ್ಗೆ ಎನ್ಕ್ವೈರಿ ಮಾಡಬೇಕಾಗಿತ್ತು. ಅದರ ಬದಲಾಗಿ ಪುನೀತ್ ಕೆರೆಹಳ್ಳಿ ಮತ್ತೆ ಆ ಮುಸ್ಲಿಮ್ಸ್ ಕಂಪ್ಲೇಂಟ್ ಪಾರ್ಟಿನ ಅರೆಸ್ಟ್ ಮಾಡಿ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಇಲ್ಲಿ ಕಾನೂನು ರಕ್ಷಣೆ ಮಾಡಬೇಕು, ಗ್ರಾಹಕರ ಹಿತಾಸಕ್ತಿಯನ್ನ ರಕ್ಷಣೆ ಮಾಡೋ ಕಾನೂನೇ ಅವರನ್ನ ಪ್ರಶ್ನೆ ಮಾಡಿದ್ರೆ ಆಗ ಇಂಥ ಯಾವ ಜನಸಾಮಾನ್ಯರು ಯಾವುದೇ ಕೆಟ್ಟ ಆಹಾರಗಳಿದ್ರು ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಮೇಲೆ ಕೇಸ್ ಬರ್ಬೋದೇನೋ ಅನ್ನೋ ಭಯದಲ್ಲಿ ಅವರು ಮುಂದೆ ಬಂದು ಅವರ ಧ್ವನಿಯನ್ನ ಇಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಇದು ಕಾನೂನೇ ಜನರಿಗೆ ರಕ್ಷಣೆ ಕೊಡೋ ಬದಲು ಕಾನೂನು ಜನರನ್ನ ಹೆದರಿಸಿ ಇಟ್ಕೊಳ್ಳೋ ರೀತಿ ನಿನ್ನೆ ಪ್ರಕರಣ ಆಗಿದೆ. ಇದು ತುಂಬಾ ಅವಮಾನ ಮತ್ತು ಇದನ್ನ ವಿರುದ್ಧವಾಗಿ ಸರ್ಕಾರ ಯಾರು ಇವನು ಪುನೀತ್ ಕೆರೆಹಳ್ಳಿ ವಿರುದ್ಧವಾಗಿ ಕಾನೂನು ಕ್ರಮ ತೆಗೆದುಕೊಂಡಿದ್ದಾರಲ್ಲ ಅಂತಹ ಪೊಲೀಸ್ ಇನ್ಸ್ಪೆಕ್ಟರ್ ಆಗಲಿ ಯಾವುದೇ ಫುಡ್ ಇನ್ಸ್ಪೆಕ್ಟರ್ ಆಗಲಿ ಅವ್ರ ವಿರುದ್ಧವಾಗಿ ಸರ್ಕಾರ ಕಾನೂನು ಕ್ರಮ ಜರುಗಿಸಬೇಕು. ಇವಾಗ ಇರೋ ಪ್ರಶ್ನೆ, ಯಾಕಂದ್ರೆ ಪ್ರಭಾವಿಗಳ ಸಂಪರ್ಕದಲ್ಲಿ ಇದ್ದಾರೆ ರಜಾಕ್ ಅವರು, ಬಳಸ್ಕೊಳ್ಳೋದಿಲ್ವೋ ಪ್ರಭಾವ ಅವ್ರಿಗೆ ಬಿಟ್ಟದ್ದು. ಏನಿವೆ ಇಲ್ಲ, ಸೈಯದ್ ಸರ್ ಹತ್ರ ಒಂದು ರಿಯಾಕ್ಷನ್ ತಗೊಳ್ತೀನಿ. ಮತ್ತೊಂದು ರೀತಿ ಚರ್ಚೆ ಆಗ್ತಾ ಇದೆ, ಅಂದ್ರೆ ನಮ್ಮ ಸಮುದಾಯದಲ್ಲೇನೆ ನನ್ನ ಬೆಳವಣಿಗೆ ಸಹಿಸ್ತಾ ಇಲ್ಲ ಅನೇಕರು, ಅದಕ್ಕೇನೆ ನನ್ನ ವಿರುದ್ಧವಾಗಿ ಹಿಂಗೆಲ್ಲ ಕಂಪ್ಲೇಂಟ್ ಕೊಟ್ಕೊಂಡು ಬರ್ತಿದ್ದಾರೆ. ರಜಾಕ್ ಅವ್ರು ಮಾತಾಡ್ತಿರೋದು ಇದು. ನಿನ್ನೆ ಆ ಇಬ್ರು ಖುರೇಶಿ ಕಮ್ಯುನಿಟಿ ಅವ್ರಿಗೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ಅವ್ರ ರೀತಿ ಹೋಗಿರೋದು ಹೋಟೆಲ್ಗೆ ಹೋಗಿ ತಿಂದಿದ್ದಾರೆ, ತಿಂದ್ಮೇಲೆ ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ಹೆಲ್ತ್ ಆಫೀಸರ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಹೆಲ್ತ್ ಆಫೀಸರ್ ಇಂದ ಹೆಲ್ತ್ ಮಿನಿಸ್ಟ್ರಿಗೆ ಹೋಗಿದೆ, ಹೆಲ್ತ್ ಮಿನಿಸ್ಟ್ರಿಯಿಂದ ಡಿಪ್ಟಿ ಸಿಎಂಗೆ ಹೋಗಿದೆ, ಡಿಪ್ಟಿ ಸಿಎಂ ಇಂದ ಸಿಎಂಗೆ ಹೋಗಿದೆ. ಪಾಪ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ನಿಮ್ಮ ಚಾನೆಲ್ ಮುಖಾಂತರ. ಮೇಡಮ್ ಒಳ್ಳೆ ಕಸಬ್ದಾರ್ ಅವರು. ಈ ಕಸಬ್ನಲ್ಲಿ ನೋಡಿ ಅಷ್ಟು ನಿರ್ಲಕ್ಷ್ಯ ಆಗಿದೆ ಸರ್ಕಾರದಿಂದ. ಆ ಲೆಟರ್, ಆ ಕವರಿಂಗ್ ಲೆಟರ್ ಯಾವ ಕಸ ತೊಟ್ಟಿಗೆ ಹೋಗುತ್ತೆ ಗೊತ್ತಿಲ್ಲ ಮೇಡಮ್. ರೈತರು ಕೊಟ್ಟಿದ್ದೆ ಕಸದ ತೊಟ್ಟಿಗೆ ಹಾಕ್ತಾರೆ. ಇನ್ನೂ ಏನಾಗಿದೆ ಅಂದ್ರೆ ಮುಂದೆ ಹೋಗುವಾಗ ಆ ಕಸಬ್ದಾರ್ ಇದ್ದಾರಲ್ಲ ಖುರೇಶಿ, ಈ ಮೀಟ್ಗೆ ಟಚ್ ಮಾಡಲ್ಲ, ಎದುರುಗಡೆ ಹೋಗಲ್ಲ. ಅರ್ಥ ಆಯ್ತು ಮೇಡಮ್? ಇದು ನಿರ್ಲಕ್ಷ್ಯ ರೈಲ್ವೆ ಮಿನಿಸ್ಟ್ರಿಯಿಂದ ಆಗಿದೆ, ರಾಜಸ್ಥಾನ್ ಗೌರ್ಮೆಂಟ್ ಇಂದ ಆಗಿದೆ, ಮತ್ತೆ ಕರ್ನಾಟಕ ಗೌರ್ಮೆಂಟ್ ಇಂದ ಆಗಿದೆ. ಇದು ಬಹಳ ತಪ್ಪಾಗಿದೆ. ಈಗ ಪ್ರಿಯರು ಇದ್ದಾರೆ ಮೇಡಮ್, ನಾನ್ ವೆಜ್ ತಿನ್ನು ಪ್ರಿಯರ್ ITBT ಕಂಪನಿಯಿಂದ ಜಾಸ್ತಿ ಇದ್ದಾರೆ. ಮನೆಯಲ್ಲಿ ಟೈಮ್ ಇಲ್ಲ, ಅವ್ರು ತರಿಸ್ತಾರೆ, ಯಾವ ರೀತಿಗೆ ಬರ್ತಾರೆ, ಯಾವ ತಿಂತಾರೆ, ಹೆಂಗೆ ಹೋಗ್ತಾರೆ ಗೊತ್ತಿಲ್ಲ ಮೇಡಮ್. ಇದು ತುಂಬಾ ನಿರ್ಲಕ್ಷ್ಯ ಆಗಿದೆ. ಇದು FKCC ಫುಡ್ ಪ್ರೊಸೆಸಿಂಗ್ ಅವ್ರ ಜವಾಬ್ದಾರಿ ಇದೆ. ಮತ್ತೆ ರೈಲ್ವೆಯಿಂದ ಬರೋದು ಅವರು, ಮತ್ತೆ ನಮ್ದು ಹೆಲ್ತ್ ಆಫೀಸರ್ ನಮ್ಮ ಏರಿಯಾ ಇಟ್ಕೊಳ್ಳಿ ನೀವು. ಅವ್ರ ಡ್ಯೂಟಿ 8 ಗಂಟೆಯಿಂದ 12 ಗಂಟೆ ತಿಂಕಮ್ಮ. ಆ ಏರಿಯಾನಲ್ಲಿ ಏನೇನು ಕೆಲಸ ನಡೀತದೆ ಅವ್ರಿಗೆ ಗೊತ್ತಿದೆ, ಅವ್ರು ಯಾಕೆ ಮುಚ್ಚಿಡ್ಬೇಕು?
ಆ ಮಾಂಸ ನೋಡೋರು ತಿನ್ನಲ್ಲ ಮೇಡಮ್, ನೋಡಿಲ್ಲದವ್ರು ತಿಂತಾರೆ, ಗೊತ್ತಾಗೋದಿಲ್ಲ, ಹೋಟ್ಲಿಗೆ ಕಳಿಸ್ತಾರೆ, ಪ್ಯಾಕ್ ಮಾಡ್ತಾರೆ. ಇದು ಇನ್ನೂ ಒಂದು ಮಾತು ಹೇಳ್ತೀನಿ ಮೇಡಮ್, ಇದು 3 ವರ್ಷ ಮುಂಚೆ ನೆನ್ನೆ ಏನಾಗಿದೆ ಅದಾಗಿತ್ತು, 3 ವರ್ಷ ಮುಂಚೆ ಆಗಿದ್ದು. ಚಾನೆಲ್ನಲ್ಲಿ ಎತ್ತು ನೋಡಿ, ಪ್ರೂಫ್ ಇದೆ. ಎಷ್ಟು ದೊಡ್ಡ ಮಟ್ಟಿಗೆ ಹೋಗಿದೆ ಅಂದ್ರೆ ಆವಾಗ ಮುಚ್ಚಾಕಿದ್ದಾರೆ ಅಂದ್ರೆ ಅದು ಅವ್ರಿಗೆ ಎಷ್ಟು ಶಕ್ತಿ ಇದೆ ನೋಡಿ. ಇಲ್ಲ ಮೋಹನ್ ಗೌಡ್ರೆ, ಇವಾಗ ಸರ್ ಹೇಳ್ತಿದ್ದಾರೆ, ಪಾಷಾ ಅವ್ರು ಹೇಳ್ತಾ ಇದ್ದಾರೆ, 2 ತಿಂಗಳ ಹಿಂದೆನೆ ಸರ್ಕಾರದಲ್ಲಿ ಎಲ್ಲರನ್ನೂ ಕೂಡ ಅಪ್ರೋಚ್ ಮಾಡಲಾಗಿದೆ. ಅಂದ್ರೆ ಪ್ರೊಟೆಕ್ಟ್ ಮಾಡ್ತಿದ್ದಾರಾ? ದಿನೇಶ್ ಗುಂಡೂರಾವ್ ಅವರು ಇವತ್ತು ಬಂದು ಹೇಳ್ತಿದ್ದಾರೆ, ನಮಗೆ ನಿನ್ನೆ ವಿಚಾರ ಗೊತ್ತಾಯ್ತು, ನಾವು ಕ್ರಮ ಕೈಗೊಳ್ತೀವಿ. ಅಂದ್ರೆ ನಿನ್ನೆ ವಿಚಾರ ಗೊತ್ತಾಯ್ತು ಅಂದಿದ್ದೆ ಫಸ್ಟ್ ಸುಳ್ಳು. 2 ತಿಂಗಳ ಹಿಂದೆ ಅವ್ರು ಟೇಬಲ್ಗೆ ಹೋಗಿದೆ ವಿಚಾರ, ಟೇಬಲ್ಗೆ ಹೋಗಿದೆ. ಇವರು ಪ್ರತ್ಯಕ್ಷವಾಗಿ ಕುರೇಶಿ ಕಮ್ಯುನಿಟಿ ಅವರು ಪ್ರತ್ಯಕ್ಷವಾಗಿ ಅವರು ಮಗಳು ಸಹಿತವಾಗಿ ಒಂದು ಹೋಟೆಲಲ್ಲಿ ಇವ್ರು ಯಾವ ಸಪ್ಲೈ ಮಾಡ್ತಾರೆ ಅದೇ ಹೋಟೆಲಿಗೆ ಹೋಗಿ ತಿಂದಿದ್ದಾರೆ. ಅವ್ರಿಗೆ ಗಮನಕ್ಕೆ ಬಂದಿದೆ ಇದು ಕುರಿ ಮಾಂಸ ಅಲ್ಲ ಅಂತೇಳಿ. ತಕ್ಷಣ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ದೌರ್ಜನ್ಯ ಅಂತ ಹೇಳಿದ್ರೆ ಇದುವರೆಗೆ ಅವ್ರ ಮೇಲೆ ಯಾವುದೇ ಆಕ್ಷನ್ ಆಗ್ಲಿಲ್ಲ. ಅದ್ರ ನಂತರ ಅವರು ಪ್ರತ್ಯಕ್ಷವಾಗಿ ರೇಡ್ ಮಾಡಿದ್ದಾರೆ. ರೇಡ್ ಮಾಡಿದ ನಂತರ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಪೊಲೀಸ್, ರೈಲ್ವೆ ಪೊಲೀಸ್ ಬಂದಾಗ ಅವರಿಗೆ ಅವಾಜ್ ಹಾಕ್ತಾರೆ, ಯಾರು ಸ್ಮಗ್ಲರ್ ಇದ್ದಾರೆ, ಯಾರು ಮೇನ್ ಮಾಸ್ಟರ್ ಮೈಂಡ್ ಇದ್ದಾರೆ ಈ ಇಲ್ಲಿಗಲ್ ಮೀಟ್ ಟ್ರಾನ್ಸ್ಪೋರ್ಟಿನ, ಅವರು ರೈಲ್ವೆ ಅಧಿಕಾರಿಗಳಿಗೆ, ಫುಡ್ ಸೇಫ್ಟಿ ಇನ್ಸ್ಪೆಕ್ಟರ್ ಅವರಿಗೆ ಬೆದರಿಕೆ ಹಾಕ್ತಿದ್ದಾರೆ. ಯಾವ ಮಟ್ಟದಲ್ಲಿ ಅವ್ರದ್ದು ದಬ್ಬಾಳಿಕೆ ನಡೀತಾ ಇದೆ ಅಂತೇಳಿ ನೋಡಿ ಮೇಡಮ್. ಇದು 2018ರಲ್ಲಿ ಚೆನ್ನೈದಲ್ಲಿ ಇದೇ ರಾಜಸ್ಥಾನದ ಜೋಧ್ಪುರದಿಂದ 1500 kg ಇದೇ ಒಂದು ಡಾಗ್ ಮೀಟ್ ಅಲ್ಲಿ ನಾಯಿ ಮಾಂಸ ಬಂದಿತ್ತು. 20 ಟನ್ ಕಲ್ಕತ್ತಾ ರೈಲ್ವೆ ಸ್ಟೇಷನ್ ಅಲ್ಲಿ ಇದು ರೇಡ್ ಆಗಿತ್ತು. ಆವಾಗ್ಲೂ ಸಹ ಈ ಮಾಫಿಯಾ ಏನ್ ಮಾಡಿದೆ ಅದನ್ನು ಮುಚ್ಚಾಕಿದೆ. ನಮ್ಮ ದೇಶದಲ್ಲಿ ಈಗ ಮೀಟ್ ಮಾಫಿಯಾ ಅಂತ ಹೇಳಿದ್ರೆ ಅದು 4 ಲಕ್ಷ ಕೋಟಿ ಅಷ್ಟು ದೊಡ್ಡ ಬಿಸಿನೆಸ್ ಇದೆ. ಅದ್ರ ಹಿಂದೆ ದೊಡ್ಡ ಒಂದು ರಾಜಕಾರಣಿಗಳಿರ್ಬೋದು, ದೊಡ್ಡ ಹಿಡನ ಅಜೆಂಡಾ ಇದೆ ಮೇಡಮ್. ದೌರ್ಜನ್ಯ ಅಂತ ಹೇಳಿದ್ರೆ ಈ ತರ ಪ್ರಕರಣಗಳಾದಾಗ ದಿನೇಶ್ ಗುಂಡೂರಾವ್ ಅವರು ಅಥವಾ ಅವರ ಇಲಾಖೆಗೆ ಸಂಬಂಧಪಟ್ಟವ್ರು ಯಾರಾದ್ರೂ ಈ ಕಾರ್ಯಕ್ರಮ ಗಮನಿಸ್ತಾ ಇದ್ರೆ ನೇರವಾಗಿ ಪ್ರಶ್ನೆ, ಅಂದ್ರೆ ನಿಮಗ್ ಗೊತ್ತಿದ್ದು ನೀವು ತಪ್ಪು ಮಾಡಿದ್ದೀರಿ ಅಂತಂದ್ರೆ ಆರೋಗ್ಯ ಇಲಾಖೆಯ ಜವಾಬ್ದಾರಿಯನ್ನು ನಿರ್ವಹಿಸ್ಲಿಕ್ಕೆ ನೀವು ಸಮರ್ಥರ? ನೈತಿಕವಾಗಿ ಜವಾಬ್ದಾರಿ ಇದೆಯಾ ನಿಮ್ಗೆ? ಗೊತ್ತಾಗಿದೆ 2 ತಿಂಗಳ ಹಿಂದೆ ಟೇಬಲ್ಗೆ ಹೋಗಿದೆ, ಆದ್ರೂ ಕೂಡ ಪ್ರೊಟೆಕ್ಷನ್, ಆದ್ರೂ ಕೂಡ ಇದ್ರ ಬಗ್ಗೆ ಕ್ರಮ ಇಲ್ಲ. ಕೇವಲ ಇವಾಗ ಮಾತ್ರ ಅಲ್ಲ, 2-3 ವರ್ಷದ ಹಿಂದೆ ಅಂತಂದ್ರೆ ಆಗಿತ್ತು ಸರ್ಕಾರ, ಬಿಜೆಪಿ ಸರ್ಕಾರ. ಅವ್ರನ್ನ ಪ್ರಶ್ನೆ ಅಂದ್ರೆ ಇಲ್ಲಿ ಯಾರು ಕವರ್ ಅಪ್ ಮಾಡ್ತಿದ್ದಾರೆ? ಕಡೆಗೆ ಅಲ್ಟಿಮೇಟ್ಲಿ ಹೊಟ್ಟೆಗೆ ಬರ್ತಾ ಇರೋದು ಬಡರು, ಮಧ್ಯಮ ವರ್ಗದವರು, ಸಾಮಾನ್ಯ ಜನರು. ನಾನು ಡಾಕ್ಟರ್ ಹತ್ರ ಕೇಳಬೇಕು, ಇವಾಗ ಮಾಂಸಾಹಾರಿಗಳು ಕೂಡ ಒಂದು ತರವಾದ ಆಹಾರಕ್ಕೆ ಅಕಸ್ಟಮ್ಡ್ ಇದ್ದಾಗ ಅವರಿಗೆ ಗೊತ್ತಿಲ್ಲದೆ ಬೇರೆ ರೀತಿಯ ಮಾಂಸ ಹೋದಾಗ ಅದು ದುಷ್ಪರಿಣಾಮ ಬೀರೋದಿಲ್ವಾ? ಮಾನಸಿಕವಾಗಿ ಡಾಕ್ಟರ್ ನಾನು ಕೇಳೋದು, ಡಾಕ್ಟರ್ ಈ ನಾವು ತಿಂದಿರೋದು ನಾಯಿ ಮೀಟ್ ಇರಬಹುದು ಅನ್ನೋದು ಗೊತ್ತಾಗ್ಬಿಟ್ರೆ ಮಾನಸಿಕವಾಗಿ ಎಂತ ಒತ್ತಡ? ಅದು ಒಂದು ಚಿಕ್ಕ ಬ್ರೇಕ್ ಹೋಗ್ಬೇಕು ಡಾಕ್ಟರ್, ಅದಾದ್ಮೇಲೆ ನಿಮ್ಮ ಒಪಿನಿಯನ್ ಬೇಕು ಇದ್ರ ಬಗ್ಗೆ.